ಗುರುಪೂರ್ಣಿಮಾ ದಿನವೇ ದತ್ತಾತ್ರೇಯ ಸನ್ನಿಧಿಯಲ್ಲಿ ದುರಂತವೊಂದು ಸಂಭವಿಸಿದೆ. ಗಣಗಾಪುರದ ದತ್ತಾತ್ರೇಯ ದೇವರ ಭಕ್ತೆ ದೇವಸ್ಥಾನದಲ್ಲಿ ಸಾವೊಂದು ಸಂಭವಿಸಿದೆ. ಗುರುಪೂರ್ಣಿಮಾ ದಿನವೇ ದತ್ತಾತ್ರೇಯ ಸನ್ನಿಧಿಯಲ್ಲಿ ಭಾರಿ ದುರಂತವೊಂದು ಸಂಭವಿಸಿದೆ. ಗಣಗಾಪುರದ ದತ್ತಾತ್ರೇಯ ದೇವರ ಭಕ್ತೆ ದೇವಸ್ಥಾನದಲ್ಲಿ ಸಾವನ್ನಪ್ಪಿದ್ದಾರೆ. ದತ್ತನ ದರ್ಶನಕ್ಕಾಗಿ ಕ್ಯೂ ನಿಂತಿದ್ದಲ್ಲದೆ ಕ್ಯೂ ನಿಂತ ಜಾಗದಿಂದಲೇ ಕುಸಿದು ಬಿದ್ದು ಮಹಿಳೆ ಸಾವು. ದತ್ತನ ದರ್ಶನಕ್ಕೆ ಬಂದು ಮೃತಪಟ್ಟ ಬಸವ ಕಲ್ಯಾಣದ ಕಲಾವತಿ ಗಂಟೆಗಟ್ಟಲೆ ಕ್ಯೂ ನಿಂತಿದ್ರಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ರ ಕಲಾವತಿ. ಸಡನ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ರ ಭಕ್ತೆ ಕಲಾವತಿ. ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಪರೀತ ರಶ್ ಕಾರಣ ನೂಕುನುಗ್ಗಲು ಸಂಭವಿಸಿದೆ. ನೂಕುನುಗ್ಗಲಿನಲ್ಲಿ ಭಕ್ತರು ಒದ್ದಾಡುವ ದೃಶ್ಯ ಫ್ರೀಡಂ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗುರುಪೂರ್ಣಿಮಾ ದಿನವೇ ದತ್ತಾತ್ರೇಯ ಸನ್ನಿಧಿಯಲ್ಲಿ ದುರಂತ. ಸಾಕಷ್ಟು ಗುರುಪೂರ್ಣಿಮಾ ದಿವಸ ಆಗಿರೋದ್ರಿಂದ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ ದೇವರ ದರ್ಶನಕ್ಕಾಗಿ. ಲಕ್ಷಾಂತರ ಭಕ್ತರು ಬರುವಂತಹ ಸಂದರ್ಭದಲ್ಲಿ ಅವರು ಓಡಾಡಬೇಕಾದ ಸ್ಥಳಗಳಲ್ಲಿ ಒಂದಷ್ಟು ನಿನ್ನೆ ಆಗಿರ್ತಕ್ಕಂತಹ ಒಂದು ದುರಂತ ಇದು. ಸಾಕಷ್ಟು ಭಕ್ತರು ಬಂದಿದ್ರು. ಕ್ಯೂ ಅಲ್ಲಿ ನಿಂತ್ಕೋತಾರೆ, ದೀರ್ಘಕಾಲದ ಕ್ಯೂ ಅದು. ದೇವರ ದರ್ಶನ ಲಕ್ಷಾಂತರ ಜನ ಇರಬೇಕಾದ್ರೆ ನಮಗೆ ಬೇಕಾದಂತಹ ಸಂದರ್ಭದಲ್ಲಿ ಅವಕಾಶ ಸಿಗೋದಿಲ್ಲ ದೇವರ ದರ್ಶನದ್ದು. ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ಹಿಂಗೆ ಸುದೀರ್ಘವಾಗಿ ನಿಂತ್ಕೊಂಡಾಗ ಈ ಮಹಿಳೆಯರಿಗೆ ಹೆಚ್ಚಾಗಿ ಶ್ವಾಸಕೋಶದ ಸಮಸ್ಯೆಗಳಿದ್ದಾಗ ಉಸಿರುಗಟ್ಟುವಂತಹ ಪ್ರಾಬ್ಲಮ್ ಕೂಡ ಎದುರಾಗುತ್ತೆ. ಉಸಿರುಗಟ್ಟವರು ಸಾವನ್ನಪ್ಪಿದ್ರೆ ಅಥವಾ ಹಾರ್ಟ್ ಅಟ್ಯಾಕ್ ಏನಾದರೂ ಸಂಭವಿಸ್ತಾ ಎನ್ನುವಂತಹದ್ದು ಇನ್ನು ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ. ಈ ಒಂದು ದೃಶ್ಯ ಫ್ರೀಡಂ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.